ಬೆಂಗಳೂರಿನ ವೈದ್ಯನ ಮನೆಯಲ್ಲಿ ಆಮೆ ಊಸರವಳ್ಳಿ ಪತ್ತೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವೈದ್ಯನ ಮನೆಯಲ್ಲಿ ಪತ್ತೆಯಾಗಿರೋದು ಈ ಪ್ರಾಣಿಗಳು. ಬೆಂಗಳೂರಿನ ವೈದ್ಯನ ಮನೆಯಲ್ಲಿ ಆಮೆ ಊಸರವಳ್ಳಿ ಪತ್ತೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವ ವೈದ್ಯನ ಮನೆಯಲ್ಲಿ ಪ್ರಾಣಿಗಳು ಪತ್ತೆಯಾಗಿರೋದು. ತಮಿಳುನಾಡು ಮೂಲದ ವೈದ್ಯ ರಾಜ್ಕಮಲ್ ಎಂಬುವವನಿಂದ ಈ ಪ್ರಾಣಿಯನ್ನ ಸಾಕಾಣೆ ಮಾಡಿರೋದು. ಕುಮಾರಸ್ವಾಮಿ ಲೇಔಟ್ ಆದರ್ಶ ಅಪಾರ್ಟ್ಮೆಂಟ್ನಲ್ಲಿ ವಾಸ ಇದ್ದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವನ್ಯ ಜೀವಿಗಳು ಪತ್ತೆಯಾಗಿದೆ. 8 ನಕ್ಷತ್ರ ಆಮೆ, 14 ಇತರೆ ಆಮೆ, 4 ಬಿಳಿ ಬಣ್ಣದ ಜೀವಂತ ಹಾವು, 1 ಜೀವಂತ ಊಸರವಳ್ಳಿ ಹಾಗೂ ಇತರ ವನ್ಯಜೀವಿ ಸಾಕಿದ್ದ ವೈದ್ಯ. ವಿದೇಶಿ ಮೂಲದ ಅಪರೂಪದ ವನ್ಯ ಪ್ರಭೇದಗಳನ್ನ ಕೂಡ ಈ ವೈದ್ಯ ಸಾಕಿರೋದು ಗೊತ್ತಾಗ್ತಿದೆ. ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಹೇಗ್ ತಂದ? ಇದು ಪ್ರಶ್ನೆ. ಅರಣ್ಯ ಇಲಾಖೆ ಸಂಚಾರ ದಳ ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಕಾನೂನು ಬಾಹಿರ, ಜೊತೆಗೆ ಜೈಲು ಹಾಗೆ ದಂಡ ವಿಧಿಸುವ ಸಾಧ್ಯತೆ ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಇದರ ಅಡಿಯಲ್ಲಿ ಕಂಪ್ಲೇಂಟ್ ಕೂಡ ಆಗತ್ತೆ. ಜೊತೆಗೆ ಚೀನಿಯ ಕೆಲವೊಂದಷ್ಟು ವಿಚಾರಗಳ ಪ್ರಕಾರ, ಆಧ್ಯಾತ್ಮಿಕೆಯ ಪ್ರಕಾರ ದೀರ್ಘಾಯುಷ್ಯವನ್ನ ಹೊಂದಿರ್ತಾರೆ ಆಮೆಯನ್ನ ಸಂಗ್ರಹಣೆ ಮಾಡಿದ್ರೆ ಅಥವಾ ಪಾಸಿಟಿವಿಟಿ. ಜೊತೆಗೆ ಈತ ವೈದ್ಯ ಆಗಿರೋದ್ರಿಂದ ಇನ್ನಷ್ಟು ಒಂದು ಹಂತಕ್ಕೆ ಹೋಗಿ ಡೌಟ್ಗಳು ಅರೈಸ್ ಆಗ್ತಿರೋದು ಏನಂತ ಹೇಳಿದ್ರೆ, ಯಾವುದಾದ್ರೂ ಮೆಡಿಸಿನ್ ಪರ್ಪಸ್ಗೆ ಏನಾದರೂ ಈತ ಬಳಕೆ ಮಾಡ್ಕೊಳ್ತಾ ಇದ್ನ ಅಂತ. ಸದ್ಯಕ್ಕೆ ಕಾನೂನು ಬಾಹಿರವಾಗಿ ಈ ಎಲ್ಲ ಪ್ರಾಣಿಗಳನ್ನ ಸಂಗ್ರಹಣೆ ಮಾಡಿ ಇಟ್ಕೊಂಡಿದ್ದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಎಲ್ಲವೂ ಕೂಡ ಕಾನೂನು ಬಾಹಿರವಾದಂತ ವನ್ಯಜೀವಿಗಳನ್ನ ಸಂಗ್ರಹ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ? ಈತ ಯಾವ ಕಾರಣಕ್ಕಾಗಿ ಇದನ್ನೆಲ್ಲ ಸಂಗ್ರಹಣೆ ಮಾಡ್ತಾ ಇದ್ದ ಸುಚಿತ್ರ? ಡಯಾನಾ, ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ಸೂಚನೆ ಇಲ್ಲದೆ ಮನೆಯಲ್ಲಿ ಏನಾದರೂ ಪ್ರಾಣಿಗಳನ್ನು ಸಾಕೋದಿದ್ರೆ ಅದು ನಿಜಕ್ಕೂ ಕೂಡ ಏನು ಕಾನೂನು ಬಾಹಿರ. ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಲೇಔಟ್ನ ಆದರ್ಶ ಅಪಾರ್ಟ್ಮೆಂಟಲ್ಲಿ ಒಬ್ಬ ವೈದ್ಯ 8 ನಕ್ಷತ್ರ ಆಮೆಗಳು, ಹಾಗೆ 14 ಬೇರೆ ಥರದ ಆಮೆಗಳು, ಹಾಗೆ ಬಿಳಿ ಬಣ್ಣದ ಹಾವು ಸೇರಿದಂತೆ ಒಂದು ಊಸರವಳ್ಳಿಯನ್ನು ಕೂಡ ಮನೆಯಲ್ಲಿ ಸಾಕೊಂಡಿದ್ದ. ಸದ್ಯ ಇದು ವಿದೇಶದಿಂದ ತರಿಸ್ಕೊಂಡಿದ್ದಂತಹ ಪ್ರಾಣಿ ಏನು ಆಮೆಗಳು ಹಾಗೆ ಹಾವುಗಳು ಅನ್ನೋದು ಶಂಕೆ ವ್ಯಕ್ತ ಆಗಿರುವಂಥದ್ದು. ಅರಣ್ಯ ಅಧಿಕಾರಿಗಳು ಈ ಒಂದು ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಆಮೆಗಳು 14ಕ್ಕೂ ಹೆಚ್ಚು ಆಮೆಗಳು ಹಾಗೆ ಹಾವು ಹಾಗೆ ಒಂದು ಊಸರವಳ್ಳಿ ಸಿಕ್ಕಿರುವಂಥದ್ದು. ಸದ್ಯ ಈತ ತಮಿಳುನಾಡು ಮೂಲದವನು. JP ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈತ ಕೆಲಸವನ್ನ ಮಾಡಿಕೊಂಡಿದ್ದ. ಕಸ್ಟಮ್ ಅಧಿಕಾರಿಗಳ ಒಂದು ಕಣ್ತಪ್ಪಿಸಿ ಈ ಒಂದು ಆಮೆಗಳನ್ನ ಯಾವ ರೀತಿಯಾಗಿ ಇವನು ತರಿಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಇದೀಗ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ವಿದೇಶದಿಂದ ಬೆಂಗಳೂರಿಗೆ ಬರ್ತದೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಅಧಿಕಾರಿಗಳ ಒಂದು ಕಣ್ಗಾವಲಿನಲ್ಲಿ ಅದು ಬೆಂಗಳೂರಿಗೆ ಬರಬೇಕಾಗುತ್ತೆ. ಆದರೆ ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ಹೇಗೆ ಈತ ಈ ಒಂದು ಹಾವುಗಳನ್ನ ಸಾಕೊಂಡಿದ್ದ ಅನ್ನೋದು ಕೂಡ ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಏನು ಈತ ಆದರ್ಶ ಅಪಾರ್ಟ್ಮೆಂಟ್ ಅಲ್ಲಿದ್ದ, ಆ ಅಪಾರ್ಟ್ಮೆಂಟ್ ಅಲ್ಲಿ ಕಳೆದ 1-2 ವರ್ಷಗಳಿಂದನೂ ಕೂಡ ಈ ರೀತಿಯಾಗಿ ಪ್ರಾಣಿಗಳನ್ನ ಸಾಕೊಂಡಿದ್ದ. ಈತ ಯಾವ ಕಾರಣಕ್ಕೆ ಇದನ್ನ ಸಾಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಲೇಔಟ್ನ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರೋದು. ಜೊತೆಗೆ ಅರಣ್ಯ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಡಯಾನಾ, ಥ್ಯಾಂಕ್ ಯು ಸುಚಿತ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.